ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಧನ್ಕುಶ್ ಕಿಚನ್. ಇವತ್ತಿನ ರೆಸಿಪಿ ಬಂದು ನಾವೆಲ್ಲ ಚಿಕ್ಕವರಿದ್ದಾಗ ತಿಂತಿದ್ದಂಥ ಪುರಿ ಉಂಡೆ ರೆಸಿಪಿ ಮಾಡಿ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು, ತುಂಬ ಜಾಸ್ತಿ ಇಂಗ್ರೀಡಿಯೆಂಟು ಬೇಕಿಲ್ಲ. ಹಾಗೆ 5 ನಿಮಿಷದಲ್ಲೆಲ್ಲ ಇದನ್ನು ಮಾಡ್ಕೊಂಬಿಡ್ಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಅದಕ್ಕೆ ಅಂತೇಳಿ 5 ಕಪ್ಪಷ್ಟು ಪುರಿನ ತೊಗೊಂಡಿದ್ದೀನಿ. ಇದು ಕಡಲೆ ಪುರಿ. ಹಾಗೆ 1 ಕಪ್ಪಷ್ಟು ಬೆಲ್ಲ. ಯಾವ ಕಪ್ನಲ್ಲಿ ಬೆಲ್ಲ ತೊಗೊತೀವೋ ಅದೇ ಕಪ್ನಲ್ಲಿ 5 ಕಪ್ಪು ಪುರಿನ ತೊಗೊಂಡಿದ್ದೀನಿ. ನೋಡಿ, ಬೆಲ್ಲನ ಫಸ್ಟು ಕರಗಿಸ್ಕೋಬೇಕು. ಅದಕ್ಕೊಂದು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗಲಿಕ್ಕೆ ಇಟ್ಕೊತಾ ಇದ್ದೀನಿ. ಇದು ಜಸ್ಟ್ ಕರಗಿದ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಈಗ ಸೋದಿಸ್ಕೊಳ್ಳೋಣ. ಅದಾದಮೇಲೆ ಇದನ್ನು ಪಾಕ ಮಾಡ್ಕೋಬೇಕು. ಬೆಲ್ಲದಲ್ಲಿ ಏನಾದರೂ ಗಲೀಜಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಪಾಕ ಮಾಡ್ಕೋಬೋದು. ನೋಡಿ, ಇದು ಯಾವ ರೀತಿ ಪಾಕ ಆಗಬೇಕು ಅಂತಂದರೆ ಒಂದೆಳೆ ಪಾಕ ಬರಬೇಕು. ನೋಡಿ, ಈ ರೀತಿ ನೀರಿಗೆ ಹಾಕಿ ಚೆಕ್ ಮಾಡಿದ್ರೆ ಅದು ಉಂಡೆ ಗಟ್ಟಬೇಕು. ಹಾಗೆ ನೀವು ಒಂದು ಪ್ಲೇಟ್ನಲ್ಲಿ ಇದನ್ನು ಹಾಕಿದ್ರೆ ಟಣ್ ಅಂತ ಸೌಂಡ್ ಕೇಳಿಸ್ಬೇಕು. ಅಷ್ಟಾದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತೇಳಿ. ನೋಡಿ, ಇವಾಗ ಇದು ಕರೆಕ್ಟಾಗಿ ಆಗಿದೆ. ಇದಕ್ಕೆ ಪುರಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮ್ನಲ್ಲಿ ಸ್ಟವ್ ಆಫ್ ಮಾಡಿಬಿಡಿ. ಈ ರೀತಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು. ಒಂದು 10ರಿಂದ 15 ಸೆಕೆಂಡಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದು ಗಟ್ಟಿ ಆಗಿಬಿಡುತ್ತೆ, ನಿಮ್ಗೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಆಯ್ತಲ್ಲ. ಇವಾಗ ಸ್ವಲ್ಪ ನೀರನ್ನು ಒದ್ದೆ ಮಾಡ್ಕೊಳ್ಳಿ. ಕೈ ಮತ್ತು ಈ ರೀತಿ ಒಂದು ಯಾವುದಾದ್ರೂ ಸೌಟನ್ನ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕೈ ಬಿಸಿ ಇರೋದ್ರಿಂದ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಸೌಟ್ ಸಹಾಯದಿಂದ ನೀಟಾಗಿ ಉಂಡೆ ಕಟ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಜಾಸ್ತಿ ಪ್ರೆಸ್ ಮಾಡಿ ಕೂಡ ಕಟ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಸುಲಭವಾಗಿ ಕಟ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತಂತೇಳಿ. ನೀವು ಬೇಕಂದರೆ ಇದನ್ನು ಕಲರ್ಫುಲ್ಲಾಗಿ ಕೂಡ ಮಾಡ್ಕೊಬೋದು. ನೀವು ಬೆಲ್ಲದ ಪಕ್ಕಕ್ಕೆ ನೀವು ಯಾವುದಾದ್ರೂ ಒಂದು ಫುಡ್ ಕಲರ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಕಲರ್ಫುಲ್ಲಾಗಿ ಪುರಿ ಉಂಡೆಗಳು ರೆಡಿ ಆಗುತ್ತೆ. ನೋಡಿ, ಕೈನಿಂದ ಕೂಡ ಕಟ್ಕೊಬೋದು. ಅಕಸ್ಮಾತ್ ಏನಾದರೂ ಕಟ್ಟೋ ಟೈಮ್ನಲ್ಲಿ ಉಳಿದಿರೋವಂಥದ್ದೆಲ್ಲ ಗಟ್ಟಿ ಆಗಿಬಿಡ್ತು, ಸರಿಯಾಗಿ ತೆಗಿಲಿಕ್ಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಸಾಕು, ಮತ್ತೆ ಅದು ಕೈಗೆ ಕಟ್ಟಲಿಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ಅಂತೇಳಿ. ಉಂಡೆ ಕಟ್ಟೋ ಟೈಮಲ್ಲೂ ಅಷ್ಟೇ ಪದೇ ಪದೇ ಕೈನ ಒದ್ದೆ ಮಾಡ್ಕೋಬಾರ್ದು. ಸ್ಟಾರ್ಟಿಂಗಲ್ಲಿ ಮಾತ್ರನೇ ಒದ್ದೆ ಮಾಡ್ಕೋಬೇಕು. ನೋಡಿದ್ರಲ್ಲ, ಪುರಿ ಉಂಡೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.